ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಬಾಲಕಾಂಡದ 48ನೆಯ ಸ್ವರ್ಗ. ಸುಮತಿ ರಾಜನಿಂದ ಸತ್ಕೃತರಾದ ಕೌಶಿಕ ರಾಮ ಲಕ್ಷ್ಮಣರ ಮಿಥಿಲಾ ಪ್ರಯಾಣ. ಗೌತಮಾಶ್ರಮದ ವಿವರಣೆ. ಇಂದ್ರನ ಅತ್ಯಾಚಾರ. ಇಂದ್ರ ಅಹಲ್ಯರಿಗೆ ಗೌತಮರ ಶಾಪ. ಸುಮತಿಯ ಮಾತುಗಳಿಗೆ ವಿಶ್ವಾಮಿತ್ರರು ಯಥೋಚಿತವಾಗಿ ಉತ್ತರಿಸಿದರು. ಪರಸ್ಪರ ಕುಶಲ ಪ್ರಶ್ನೆಗಳು, ಗುಣಕಥನಗಳು ಆದ ನಂತರ ಸುಮತಿಯು ಪುನಃ ವಿಶ್ವಾಮಿತ್ರರನ್ನು ಕೇಳಿದನು. ಮಹರ್ಷಿಗಳೇ, ನಿಮಗೆ ಮಂಗಳವಾಗಲಿ. ದೇವತೆಗಳ ಪರಾಕ್ರಮಕ್ಕೆ ಅನುಗುಣವಾದ ಪರಾಕ್ರಮವುಳ್ಳ, ಆನೆಯಂತೆ ಗಂಭೀರ ಗತಿಯುಳ್ಳ, ಸಿಂಹದಂತೆ ಅಪ್ರತಿಹತವಾದ ಗಮನವುಳ್ಳ, ಹುಲಿಯಂತೆ ಎದುರಿಸಲು ಅಸಾಧ್ಯರಾದ, ಎತ್ತಿನಂತೆ ಉನ್ನತವಾದ ಹೆಗಲುಗಳುಳ್ಳ, ವೀರರಾದ, ಪದ್ಮಪತ್ರದಂತೆ ವಿಶಾಲವಾದ ಕಣ್ಣುಗಳುಳ್ಳ, ಖಡ್ಗವನ್ನು, ಧನಸ್ಸು, ಬತ್ತಳಿಕೆಗಳನ್ನು ಧರಿಸಿರುವ ಅಶ್ವಿನಿ ದೇವತೆಗಳಿಗೆ ಅನುರೂಪವಾದ ರೂಪಾತಿಶಯವುಳ್ಳ, ಪ್ರಾಪ್ತ ವಯಸ್ಕರಾಗಿರುವ, ದೇವಲೋಕದಿಂದ ಭೂಲೋಕಕ್ಕೆ ಸ್ವೇಚ್ಛೆಯಿಂದ ಬಂದಿರುವ, ದೇವತೆಗಳೋಪಾದಿಯಲ್ಲಿರುವ ಈ ಇಬ್ಬರು ಸುಕುಮಾರರು ಯಾರು? ಇವರು ಕಾಲ್ನಡಿಗೆಯಿಂದಲೇ ನಮ್ಮ ದೇಶಕ್ಕೆ ಬಂದಿರುವ ಕಾರಣವಾದರೂ ಏನು? ಇವರು ಯಾವ ಪುಣ್ಯ ಪುರುಷನ ಮಕ್ಕಳು? ಇವೆಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿರಿ. ಚಂದ್ರ ಸೂರ್ಯರು ಆಕಾಶವನ್ನು ಬೆಳಗುವಂತೆ ಇವರಿಂದು ನನ್ನ ದೇಶವನ್ನು ಪ್ರಕಾಶಗೊಳಿಸುತ್ತಿದ್ದಾರೆ. ರೂಪ ಲಾವಣ್ಯಗಳಲ್ಲಿಯೂ ಅಂತರ್ವ್ಯಾಪಾರ ಬಹಿರ್ವ್ಯಾಪಾರಗಳಲ್ಲಿಯೂ ಇವರಿಬ್ಬರೂ ಪರಸ್ಪರವಾಗಿ ಅನುರೂಪರಾಗಿರುವರು. ಶ್ರೇಷ್ಠವಾದ ಧನುರ್ಬಾಣಗಳನ್ನು, ಖಡ್ಗ ಆಯುಧಗಳನ್ನು ಧರಿಸಿರುವ ಈ ಪುರುಷೋತ್ತಮರು ಯಾವ ಕಾರಣದಿಂದ ದುರ್ಗಮವಾದ ಈ ಘೋರಾರಣ್ಯದ ಹಾದಿಯಲ್ಲಿ ನಡೆದು ಬಂದರು? ಈ ವಿಷಯಗಳೆಲ್ಲವನ್ನೂ ಯಥಾವತ್ತಾಗಿ ವಿಸ್ತಾರವಾಗಿ ತಮ್ಮಿಂದ ಕೇಳಿ ತಿಳಿದುಕೊಳ್ಳುವ ಆಶಯದಿಂದಿರುವೆನು. ಸುಮತಿಯು ಹೇಳಿದ ಈ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಪರಮಹರ್ಷಿತರಾಗಿ ದಶರಥನ ಪೂರ್ವ ಇತಿಹಾಸ, ಅವನು ಮಕ್ಕಳಿಗಾಗಿ ಪುತ್ರಕಾಮೇಷ್ಟಿಯಾಗವನ್ನು ಮಾಡಿದುದು, ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನ, ತಾನು ಸಿದ್ಧಾಶ್ರಮದಲ್ಲಿ ಮಾಡುತ್ತಿದ್ದ ಯಜ್ಞಕ್ಕೆ ರಾಕ್ಷಸರಿಂದ ಉಪದ್ರವ, ಯಜ್ಞ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಅಯೋಧ್ಯೆಯಿಂದ ಕರೆತಂದುದು, ದಾರಿಯಲ್ಲಿಯೇ ತಾಟಕ ಸಂಹಾರ, ಸಿದ್ಧಾಶ್ರಮದಲ್ಲಿ ರಾಕ್ಷಸರ ವಿನಾಶ ಮತ್ತು ಯಜ್ಞ ರಕ್ಷಣೆಯನ್ನು ವೀರರಾದ ಶ್ರೀರಾಮ ಲಕ್ಷ್ಮಣರು ಮಾಡಿದುದು, ಅಲ್ಲಿಂದ ಮುಂದೆ ಜನಕರಾಜನ ಶಿವಧನಸ್ಸನ್ನು ರಾಮನಿಗೆ ತೋರಿಸುವ ಅಪೇಕ್ಷೆಯಿಂದ ಅವರನ್ನು ಮಿಥಿಲಾ ಪಟ್ಟಣಕ್ಕೆ ಕರೆದೊಯ್ಯುತ್ತಿರುವುದು, ಇವಿಷ್ಟು ವಿಷಯಗಳನ್ನು ಸುಮತಿಗೆ ತಿಳಿಸಿದರು. ಅವರ ಮಾತುಗಳನ್ನು ಕೇಳಿ ಸುಮತಿಯು ಪರಮಹರ್ಷಿತನಾಗಿ ಸತ್ಕಾರಕ್ಕೆ ಅರ್ಹರು, ಶ್ರೇಷ್ಠರಾದ ಅತಿಥಿಗಳು, ಮಹಾಬಲರೂ ಆದ ದಶರಥನ ಆ ಇಬ್ಬರು ಮಕ್ಕಳನ್ನು ಯಥಾವಿಧಿಯಾಗಿ ಸತ್ಕರಿಸಿದನು. ಸುಮತಿಯ ಅಮೋಘವಾದ ಸತ್ಕಾರವನ್ನು ಪಡೆದ ನಂತರ ರಾಮ ಲಕ್ಷ್ಮಣರು ಆ ರಾಜನ ಅರಮನೆಯಲ್ಲಿ ಒಂದು ರಾತ್ರಿ ತಂಗಿದ್ದು ಬೆಳಗಾಗುತ್ತಲೇ ನಿತ್ಯ ಕರ್ಮಗಳನ್ನು ಮುಗಿಸಿ ವಿಶ್ವಾಮಿತ್ರರೊಡನೆ ಮಿಥಿಲಾ ಪಟ್ಟಣಕ್ಕೆ ಹೊರಟರು. ಮಿಥಿಲಾ ಪಟ್ಟಣವು ಸಮೀಪಿಸಿತು. ಪಟ್ಟಣದ ಸುಂದರ ಸೌಧಗಳು ಕಾಣುತ್ತಲಿದ್ದವು. ಜನಕರಾಜನ ಆ ಮಿಥಿಲಾ ಪಟ್ಟಣವನ್ನು ಕಂಡು ವಿಶ್ವಾಮಿತ್ರರೊಡನಿದ್ದ ಮಹರ್ಷಿಗಳೆಲ್ಲರೂ ಸಾಧು ಸಾಧು ಎಂದು ಪ್ರಶಂಸೆ ಮಾಡುತ್ತಾ ಮಹಾನಗರಿಯನ್ನು ದೂರದಿಂದಲೇ ಪ್ರಶಂಸಿಸಿದರು. ಪಟ್ಟಣಕ್ಕೆ ಹೋಗುವ ಮಾರ್ಗದಲ್ಲಿದ್ದ ಉಪವನದಲ್ಲಿ ಪುರಾತನವಾದ ಜನರಹಿತವಾದ ಆದರೂ ನೋಡಲು ಬಹುರಮ್ಯವಾಗಿದ್ದ ಆಶ್ರಮವೊಂದನ್ನು ಕಂಡು ರಾಮನು ಉತ್ಸುಕತೆಯಿಂದ ವಿಶ್ವಾಮಿತ್ರರನ್ನು ಕೇಳಿದನು. ಮಹರ್ಷಿಗಳೇ, ಈ ವನಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಈ ನಿವಾಸವು ಋಷ್ಯಾಶ್ರಮದಂತೆಯೇ ಇರುವುದು. ಆದರೆ ಇಲ್ಲಿ ಯಾವ ಮಹರ್ಷಿಯೂ ಕಾಣುತ್ತಿಲ್ಲ. ಇದು ಹಿಂದೆ ಯಾರ ಆಶ್ರಮವಾಗಿದ್ದಿತು? ಈಗ ಇಲ್ಲಿ ಮುನಿಗಳಿಲ್ಲದಿರಲು ಕಾರಣವೇನು? ಇವೆಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳಲು ಬಯಸುತ್ತೇನೆ. ವಾಕ್ಯ ವಿಶಾರದರಾದ ಮಹಾಮುನಿಗಳಾದ ವಿಶ್ವಾಮಿತ್ರರು ರಾಘವನ ಮಾತುಗಳನ್ನು ಕೇಳಿ ಪ್ರತ್ಯುತ್ತರಿಸಿದರು. ರಾಘವ, ನೀನು ಕೇಳಿದ ಪ್ರಶ್ನೆಗಳಿಗೆ ವಿವರವಾಗಿಯೇ ಉತ್ತರಿಸುತ್ತೇನೆ. ಈ ಆಶ್ರಮವು ಯಾರದು ಮತ್ತು ಕೋಪಾವಿಷ್ಟನಾದ ಯಾವ ಮಹಾತ್ಮನ ಶಾಪದಿಂದ ಈ ಆಶ್ರಮ ಪದವು ನಿರ್ಜನವಾಗಿ ಮಾಡಲ್ಪಟ್ಟಿತು? ಇವೆಲ್ಲವನ್ನೂ ಹೇಳುವೆನು ಕೇಳು.
ದೇವಲೋಕದ ಆಶ್ರಮಕ್ಕೆ ಅನುರೂಪವಾಗಿರುವ ಮತ್ತು ದೇವತೆಗಳಿಂದಲೂ ಪೂಜಿಸಲ್ಪಡುತ್ತಿದ್ದ ಈ ಆಶ್ರಮವು ಮಹಾತ್ಮರಾದ ಗೌತಮ ಮಹರ್ಷಿಗಳ ಆಶ್ರಮವಾಗಿದ್ದಿತು. ಅವರು ಭಾರ್ಯೆಯಾದ ಅಹಲ್ಯೆಯೊಡನೆ ಅನೇಕ ವರ್ಷಗಳವರೆಗೆ ಇಲ್ಲಿ ತಪಸ್ಸನ್ನು ಮಾಡುತ್ತಿದ್ದರು. ಒಮ್ಮೆ ಶಚೀಪತಿಯಾದ ಇಂದ್ರನು ಮಹರ್ಷಿಯು ಆಶ್ರಮದಲ್ಲಿರದ ವೇಳೆಯನ್ನು ನಿರೀಕ್ಷಿಸುತ್ತಿದ್ದು, ಗೌತಮರು ಆಶ್ರಮದಿಂದ ಬಹಳ ದೂರ ಹೋಗಿರುವ ಸಮಯದಲ್ಲಿ ಗೌತಮರ ವೇಷವನ್ನೇ ಧರಿಸಿ ಆಶ್ರಮವನ್ನು ಪ್ರವೇಶಿಸಿ ಅಹಲ್ಯೆಯ ಬಳಿಗೆ ಹೋಗಿ ಅವಳಿಗೆ ಹೇಳಿದನು, ಸುಂದರಾಂಗಿಯೇ, ಸುಮಧ್ಯಮೆ, ಮನ್ಮಥನಿಂದ ಪೀಡಿತರಾದವರು ತಾವು ಕಾಮಿಸಿದ ಯುವತಿಗೆ ಋತುಕಾಲವು ಪ್ರಾಪ್ತವಾಗಿರುವುದೇ ಇಲ್ಲವೇ ಎಂದು ವಿವೇಚನೆಯನ್ನು ಮಾಡಲಾರರು. ನಾನೀಗ ನಿನ್ನೊಡನೆ ಸಮಾಗಮವನ್ನು ಬಯಸುತ್ತೇನೆ. ಅವನ ಈ ವಿಧವಾದ ಮಾತುಗಳಿಂದ ಅಹಲ್ಯೆಗೆ ತನ್ನೊಡನೆ ಮಾತನಾಡುತ್ತಿರುವವನು ಗೌತಮನಲ್ಲವೆಂಬುದು ಸ್ಪಷ್ಟವಾಗಿ ತಿಳಿಯಿತಲ್ಲದೆ ಮುನಿವೇಷಧಾರಿಯಾಗಿ ಇಂದ್ರನೇ ಬಂದಿರುವನೆಂದು ಅವಳು ನಿರ್ಧರಿಸಿದಳು. ದೇವರಾಜನು ಬಂದು ತನ್ನನ್ನು ರತಿ ಸುಖಕ್ಕಾಗಿ ಪ್ರಾರ್ಥಿಸುತ್ತಿರುವನೆಂಬ ಕುತೂಹಲದಿಂದ ಮೂಢಳಾದ ಅಹಲ್ಯೆಯು ಇಂದ್ರನೊಡನೆ ಸಂಗ ಮಾಡಲು ನಿಶ್ಚಯಿಸಿದಳು. ಅವನೊಡನೆ ರತಿ ಸುಖವನ್ನನುಭವಿಸಿ ಪರಮ ಸಂತುಷ್ಟಳಾದ ಅಹಲ್ಯೆಯು ಇಂದ್ರನಿಗೆ ಹೇಳಿದಳು, ದೇವೇಶ, ನಿನ್ನ ಸಮಾಗಮದಿಂದ ಕೃತಾರ್ಥಳಾದೆನು. ಮುಂದೆ ದುಷ್ಪರಿಣಾಮವಾಗದ ರೀತಿಯಲ್ಲಿ ನೀನೀಗಲೇ ಇಲ್ಲಿಂದ ಹೊರಟು ಹೋಗು. ಗೌತಮರ ಶಾಪದಿಂದ ನನ್ನನ್ನು ರಕ್ಷಿಸು ಮತ್ತು ನೀನು ಅವರ ಶಾಪಕ್ಕೆ ಗುರಿಯಾಗಬೇಡ. ಇಂದ್ರನು ನಸುನಗುತ್ತಾ ಉತ್ತರವಿತ್ತನು, ಸುಶ್ರೋಣಿ, ನೀನು ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿ ನನ್ನೊಡನೆ ಸಮಾಗಮ ಮಾಡಿದುದಕ್ಕಾಗಿ ನಾನು ಸಂತುಷ್ಟನಾಗಿದ್ದೇನೆ. ನಾನಿನ್ನು ಬಂದಂತೆಯೇ ಹೊರಟು ಹೋಗುತ್ತೇನೆ. ಇಂದ್ರನು ಅಹಲ್ಯೆಗೆ ಹೀಗೆ ಹೇಳಿ ಆಶ್ರಮದಿಂದ ಹೊರಬಿದ್ದನು. ಭೀತನಾಗಿ ಗೌತಮರಲ್ಲಿ ಬಂದು ಬಿಡುವರೋ ಎಂಬ ಅವಸರದಿಂದಲೇ ಇಂದ್ರನು ಆಶ್ರಮದಿಂದ ಹೊರಟ ವೇಳೆಗೆ ಸರಿಯಾಗಿ ಗೌತಮರು ಆಶ್ರಮವನ್ನು ಪ್ರವೇಶ ಮಾಡುತ್ತಿದ್ದುದನ್ನು ಕಂಡು ನಡುಗಿದನು. ಗೌತಮರಾದರೋ ಸಾಮಾನ್ಯರಲ್ಲ, ದೇವ ದಾನವರುಗಳಿಂದಲೂ ಜಯಿಸಲ ಸಾಧ್ಯರಾದವರು, ತಪೋಬಲದಿಂದ ಸಂಪನ್ನರಾದವರು. ಆಗ ಗೌತಮರು ತೀರ್ಥೋದಕದಲ್ಲಿ ಮಿಂದು ಶುಚಿಯಾಗಿ ಬರುತ್ತಿದ್ದರು. ಯಜ್ಞೇಶ್ವರನಂತೆ ದೇದೀಪ್ಯಮಾನವಾದ ತೇಜಸ್ಸಿನಿಂದ ಕೂಡಿದ್ದರು. ಸಮಿತ್ಕುಶಗಳನ್ನು ಕೈಯಲ್ಲಿ ಹಿಡಿದಿದ್ದರು. ಮೈಗೆಲ್ಲ ಭಸ್ಮವನ್ನು ಲೇಪಿಸಿಕೊಂಡು ಮತ್ತೊಬ್ಬ ಶಿವನಂತೆ ಕಂಗೊಳಿಸುತ್ತಿದ್ದರು. ಅಂತಹ ಮಹಾಮಹಿಮರಾದ ಗೌತಮರು ಎದುರಿಗೆ ಬಂದು ತನ್ನ ಮುಂದೆ ನಿಂತೊಡನೆಯೇ ಸುರಪತಿಯು ನಡುಗಿ ಹೋದನು. ಮುಖವು ವಿವರ್ಣವಾಯಿತು. ಮುನಿವೇಷಧರನಾದ ದುಷ್ಕಾರ್ಯ ಪ್ರವೃತ್ತನಾದ ಇಂದ್ರನನ್ನು ಕಂಡು ಸದ್ವೃತ್ತಿ ಸಂಪನ್ನರಾದ ಗೌತಮರು ಕೋಪಾವಿಷ್ಟರಾಗಿ ಹೇಳಿದರು, ದುರ್ಮತಿಯೇ, ನನ್ನ ರೂಪವನ್ನು ಧರಿಸಿ ನೀನು ಈ ಅಕಾರ್ಯವನ್ನು ಮಾಡಿರುವೆ. ಆದುದರಿಂದ ನೀನೀಗಲೇ ಫಲರಹಿತನಾಗುವೆ, ಅಂದರೆ ವೃಷಣರಹಿತನಾಗುವೆ. ರಾಘವ, ಮಹಾತ್ಮರಾದ ಗೌತಮರು ಇಂದ್ರನಿಗೆ ಹೀಗೆ ಶಾಪ ಕೊಟ್ಟೊಡನೆಯೇ ಇಂದ್ರನ ವೃಷಣಗಳೆರಡೂ ಕಳಚಿ ಕೆಳಗೆ ಬಿದ್ದವು. ಗೌತಮರು ಭಾರ್ಯೆಯಾದ ಅಹಲ್ಯೆಗೂ ಶಾಪವನ್ನಿತ್ತರು. ದುರ್ವೃತ್ತಿಯುಳ್ಳವಳೆ, ನೀನು 1000 ವರ್ಷಗಳ ಕಾಲ ಈ ಉಪವನದಲ್ಲಿಯೇ ಗಾಳಿಯನ್ನೇ ಆಹಾರವನ್ನಾಗಿ ಸೇವಿಸುತ್ತಾ, ನಿರಾಹಾರಳಾಗಿ ಪಶ್ಚಾತ್ತಾಪದಿಂದ ತಪಿಸುತ್ತಾ, ಭಸ್ಮರಾಶಿಯ ಮೇಲೆ ಮಲಗುತ್ತಾ, ಸಕಲ ಪ್ರಾಣಿಗಳಿಗೂ ಅದೃಶ್ಯಳಾಗಿ ಈ ಆಶ್ರಮದಲ್ಲಿ ವಾಸ ಮಾಡುವೆ. ಯಾವಾಗ ಈ ನಿರ್ಜನವಾದ ಘೋರಾರಣ್ಯದಲ್ಲಿರುವ ಈ ಆಶ್ರಮಕ್ಕೆ ದುರ್ಧರ್ಷಣನಾದ ದಶರಥನ ಮಗನಾದ ರಾಮನು ಬರುವನೋ, ಆಗ ನೀನು ಪೂತಾತ್ಮಳಾಗುವೆ. ದಯಾಮಯನಾದ ಶ್ರೀರಾಮನ ಆತಿಥ್ಯದಿಂದ ನೀನು ಲೋಭ ಮೋಹಗಳಿಂದ ವಿಮುಕ್ತಳಾಗಿ ನಿನ್ನ ಪೂರ್ವ ಶರೀರವನ್ನು ಧರಿಸಿ ಸರ್ವರಿಂದಲೂ ಪ್ರೇಕ್ಷಳಾಗಿ ಸಂತೋಷದಿಂದ ನನ್ನನ್ನು ಸೇರುವೆ. ರಾಮ, ಗೌತಮರು ದುಷ್ಟಾಚಾರಿಣಿಯಾದ ಅಹಲ್ಯೆಗೆ ಹೀಗೆ ಹೇಳಿ ಈ ಆಶ್ರಮವನ್ನು ತ್ಯಜಿಸಿ ಸಿದ್ಧಾಚಾರಣರಿಂದ ಸಂಸೇವ್ಯಮಾನವಾದ ರಮ್ಯವಾದ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ತಪಶ್ಚರಣೆ ಮಾಡಲು ಹೊರಟು ಹೋದರು. ಇಲ್ಲಿಗೆ 48ನೆಯ ಸ್ವರ್ಗವು ಮುಗಿಯಿತು.